ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಷ್ಟ್ರೀಯ ವರಿಷ್ಠರು ನಡೆಸಿರುವ ಅಭಿಪ್ರಾಯ ಸಂಗ್ರಹದಲ್ಲಿ ಹಾಲಿ ಅಧ್ಯಕ್ಷ BY ವಿಜೇಂದ್ರ ಹೆಚ್ಚಿನ ಅಭಿಪ್ರಾಯವನ್ನು ಪಡೆದು ಅವರು ಮುನ್ನಡೆಯನ್ನು ಸಾಧಿಸಿದ್ದಾರೆ. ಇದು ಬಿಟ್ಟರೆ ಹಿಂದುಳಿದ ವರ್ಗಗಳ ನಾಯಕ ಅನ್ನುವ ಕಾರಣಕ್ಕೋಸ್ಕರ ಸುನೀಲ್ ಕುಮಾರ್, ಆ ನಂತರ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದಂತಹ ಅರವಿಂದ ಬೆಲ್ಲದ್ ಅವರ ಪರವಾಗಿಯೂ ಕೂಡ ಅಲ್ಲಲ್ಲೇ ಅಭಿಪ್ರಾಯ ಕೇಳಿ ಬಂದಿದೆ. ಅಂದರೆ ಯಾವುದೇ ಒಂದು ನಾಟಕೀಯ ವಿದ್ಯಮಾನ ನಡೀದೇ ಹೋದರೆ ಮತ್ತು ಕಾಣದ ಕೈಗಳ ಕೈವಾಡ ಅಲ್ಲಿ ಬರದೇ ಹೋದರೆ ಅಲ್ಲಿ ವಿಜೇಂದ್ರ ಅವರು ಬಹುತೇಕ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಮತ್ತೊಮ್ಮೆ ವಿದ್ಯುಕ್ತವಾಗಿ ಘೋಷಣೆ ಆಗುವುದು ಬಹುತೇಕ ಅಂತಿಮ. ನಿತಿನ್ ನವೀನ್ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಬೆಂಗಳೂರಿಗೆ ಭೇಟಿ ಕೊಡ್ತಾ ಇದ್ದು ಅವರು ವಾಪಸ್ಸು ನವದೆಹಲಿಗೆ ಹೋದ ನಂತರ ಈ ಬಗ್ಗೆ ಅನೌನ್ಸ್ಮೆಂಟ್ ಆಗುವ ಸಾಧ್ಯತೆಗಳು ಹೆಚ್ಚಿವೆ. ಹಾಗಾದರೆ ಬಿಜೆಪಿಯಲ್ಲಿ ಒಳಗೆ ಏನೆಲ್ಲ ಆಗ್ತಿದೆ ಅನ್ನೋದ್ರ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ. ಗೆಳೆಯರೆ, ಎಲ್ಲವೂ ಕೂಡ ಅಂದುಕೊಂಡ ಹಾಗೆ ಆದರೆ ಮತ್ತು ಯಾವುದೇ ಒಂದು ನಾಟಕೀಯ ಡ್ರಾಮ್ಯಾಟಿಕಲ್ ಡೆವಲಪ್ಮೆಂಟ್ ನಡೀದೇ ಹೋದರೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ BY ವಿಜೇಂದ್ರ ಮರು ಆಯ್ಕೆ ಘೋಷಣೆ ನಿಶ್ಚಿತ. ಬೆಂಗಳೂರಿಗೆ ಬಂದಿದ್ದಂತಹ ಬಿಜೆಪಿ ರಾಷ್ಟ್ರೀಯ ಸಹ ಸಂಘಟನಾ ಕಾರ್ಯದರ್ಶಿ ಶಿವಪ್ರಸಾದ್ ಹಾಗೆ ಜಯಪಂಡ ಅವರು ನಡೆಸಿದಂತಹ ಅಭಿಪ್ರಾಯ ಸಂಗ್ರಹದಲ್ಲಿ ಬಹುತೇಕ ವಿಜೇಂದ್ರ ಅವರ ಪರ ಅಭಿಪ್ರಾಯ ವ್ಯಕ್ತ ಆಗಿದೆ. ಇಲ್ಲಿ ಇದಲ್ಲದೆ ವಿಜೇಂದ್ರ ಅಲ್ಲದೆ ಹಿಂದುಳಿದ ವರ್ಗಗಳ ನಾಯಕ ಎನ್ನುವ ಕಾರಣಕ್ಕೆ ಸುನೀಲ್ ಕುಮಾರ್ ಅವರಿಗೆ RSS ಹಿನ್ನೆಲೆ ಇದೆ. ಹಾಗೆಯೇ ಮತ್ತೊಬ್ಬ ಪಂಚಮಸಾಲಿ ಸಮುದಾಯದ ನಾಯಕ ಅರವಿಂದ ಬೆಲ್ಲದ್ ಅವರ ಪರವೂ ಕೂಡ ಅಭಿಪ್ರಾಯ ಇದೆ. ಆದರೂ ಕೂಡ ಹೆಚ್ಚು ಸಂಖ್ಯೆಯ ಅಭಿಪ್ರಾಯಗಳು ವಿಜೇಂದ್ರ ಅವರ ಪರವಾಗಿ ಬಂದಿವೆ ಎನ್ನುವ ಮಾಹಿತಿ ನನಗೆ ಲಭ್ಯ ಆಗಿದೆ. ಅಂದರೆ ಸರಿಸುಮಾರು 33 ಹಿರಿಯ ನಾಯಕರನ್ನ ವೀಕ್ಷಕರಾಗಿ ಬಂದಿದ್ದಂತಹ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಅವನ್ನ ಸಂಪರ್ಕಿಸಿ ರಾಜ್ಯ ರಾಜಕಾರಣದ ಹಲವು ಮಜಲುಗಳ ಬಗ್ಗೆ, ಹಲವು ಮುಖಗಳ ಬಗ್ಗೆ ಅಭಿಪ್ರಾಯವನ್ನು ಪಡ್ಕೊಂಡಿದ್ದರು. ದಾವಣಗೆರೆ ಮತ್ತು ಬಾಗಲಕೋಟೆ ಉಪಚುನಾವಣೆಯಲ್ಲಿ ಬಿಜೆಪಿ ಪರಾಭವ ಹೊಂದಿದ ಬಗ್ಗೆಯೂ ಕೂಡ ಮಾಹಿತಿಯನ್ನು ಸಂಗ್ರಹಿಸಿದರು. ಪಕ್ಷ ಸಂಘಟನೆಯನ್ನ ಮಾಡೋದಕ್ಕೂ ಕೂಡ ಏನೆಲ್ಲ ಆಗಬೇಕು ಅನ್ನೋದ್ರ ಬಗ್ಗೆ ವಿವರಗಳನ್ನು ಕೇಳಿದರು. ಈ ಎಲ್ಲ ಮಾಹಿತಿ ಸಂಗ್ರಹದಲ್ಲಿ ವಿಜೇಂದ್ರ ಅವರ ಪರ ಬಲವಾದ ಒಲವು ವ್ಯಕ್ತ ಆಗಿದೆ. ಅದು ಬಿಟ್ಟರೆ ಸದ್ಯಕ್ಕೆ ಅಹಿಂದ ವರ್ಗಗಳ ನಾಯಕರೊಬ್ಬರು ಬೇಕು ಅಂತ ಹೇಳಿ ಕೆಲವು ನಾಯಕರು ಸುನೀಲ್ ಕುಮಾರ್ ಅವರ ಹೆಸರನ್ನ ಮತ್ತು ಪರ್ಯಾಯವಾಗಿ ಮತ್ತೊಂದಿಷ್ಟು ಬೆರಳೆಣಿಕೆಯ ನಾಯಕರು ಬೆಲ್ಲದ್ ಅವರ ಹೆಸರನ್ನ ಹೇಳಿದ್ದಾರೆ ಅನ್ನುವಂತಹ ಮಾಹಿತಿ. ಬೆಂಗಳೂರಿಗೆ ಬಂದಿದ್ದಂತಹ ವೀಕ್ಷಕರು ಶುಕ್ರವಾರ ಅವರು ದೆಹಲಿಗೆ ಹೋಗಿದ್ದಾರೆ. ಅಲ್ಲಿ ಪ್ರಹ್ಲಾದ್ ಜೋಶಿ ಅವರನ್ನ ಭೇಟಿ ಮಾಡಿ ಚರ್ಚೆಯನ್ನು ನಡೆಸಿದ್ದಾರೆ. ಒಂದೆರಡು ದಿನಗಳಲ್ಲಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನವೀನ್ ಅವರಿಗೆ ಆ ಒಂದು ವರದಿಯನ್ನ ಅವರು ಕೊಡ್ತಾ ಇದ್ದಾರೆ. ನಿತಿನ್ ಅವರು ಬೆಂಗಳೂರು ಭೇಟಿ ಮುಗಿಸ್ಕೊಂಡು ದೆಹಲಿಗೆ ಹೋದ ಬಳಿಕ ಅವರು ಪ್ರಧಾನಿ ಜೊತೆ ಚರ್ಚೆಯನ್ನ ನಡೆಸಿ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷರನ್ನ ಅನೌನ್ಸ್ ಮಾಡ್ತಾರೆ. ಬಹುತೇಕ ಆ ಹೆಸರು ವಿಜೇಂದ್ರ ಅವರದ್ದೇ ಆಗಿರುತ್ತೆ. ಇದರಲ್ಲಿ ಅಮಿತ್ ಶಾ ಅವ್ರ ಜೊತೆಗೂ ಕೂಡ ಅವರು ಚರ್ಚೆ ನಡೆಸುವ ಸಾಧ್ಯತೆ ಹೆಚ್ಚಾಗಿದೆ. ಮತ್ತು ನಾಟಕೀಯ ಡೆವಲಪ್ಮೆಂಟ್ ಏನು ನಡೀದೇ ಹೋದರೆ, ಏನಾದರೂ ಬೇರೆ ಎಕ್ಸ್ಟರ್ನಲ್ ಒಪಿನಿಯನ್ ಏನಾದರೂ ಅಲ್ಲಿ ಬರದೇ ಹೋದರೆ ಮತ್ತು ವೀಕ್ಷಕರು ಕನ್ಸಿಡರ್ ಮಾಡಿರದಂತಹ ಅಭಿಪ್ರಾಯಗಳನ್ನು ಅಮಿತ್ ಶಾ ಅವರೇನಾದರೂ ಅಲ್ಲಿ ಚರ್ಚೆಗೆ ತಂದರೆ ಆಗ ಮಾತ್ರ ಅಲ್ಲಿ ಏನಾದರೂ ಬದಲಾವಣೆ ಸಾಧ್ಯವೇ ಹೊರತು ಅದು ಬಿಟ್ಟರೆ ಸಂಘಟನೆಯ ದೃಷ್ಟಿಯಿಂದ ಹಾಗೂ ಪಕ್ಷವನ್ನು ಬಲಪಡಿಸುವ ದೃಷ್ಟಿಯಿಂದ ವಿಜೇಂದ್ರ ಅವರು ಸಮರ್ಥ ನಾಯಕರು ಅನ್ನುವ ಅವರ ಅಭಿಪ್ರಾಯ ಸಂಗ್ರಹದಲ್ಲಿ ವ್ಯಕ್ತ ಆಗಿದೆ. ಆದ್ದರಿಂದ ವಿಜೇಂದ್ರ ಅವರು ಅಧ್ಯಕ್ಷರು ಆಗಬಹುದು, ಮತ್ತೊಮ್ಮೆ ಅವರ ಹೆಸರು ಘೋಷಣೆ ಆಗಬಹುದು ಅಂತ ಅವರ ಅಭಿಮಾನಿಗಳು ಬೆಂಬಲಿಗರು ನಿರೀಕ್ಷೆಯಲ್ಲಿದ್ದಾರೆ ಅನ್ನೋ ಮಾತನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.